ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಬಂದರೆ ಆಮ್ಕೆಟ್ ಬ್ರ್ಯಾಂಡ್ ಕಡೆಯಿಂದ ಆಮ್ ಸ್ಟುಡಿಯೋ Earbuds X25 ಅಂತ. ಸೊ ಈ ಒಂದು TWS ಬ್ಲೂಟೂತ್ Earbuds ಅನ್ನ ಅನ್ಬಾಕ್ಸ್ ಮಾಡಲಿದ್ದೇವೆ. ಸೊ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಅನ್ನ ನೋಡೋದಾದ್ರೆ ನಮಗೆ 24 hours ಪ್ಲೇ ಟೈಮ್ ಅನ್ನ ಇದು ಕೊಡುತ್ತೆ. ಸೊ Earbuds ನಲ್ಲಿ ನಾವು ಯೂಸ್ ಮಾಡಿದ್ರೆ 6 ಗಂಟೆಗಳ ಕಾಲ ಚಾರ್ಜಿಂಗ್ ಟೈಮ್ ಇರುತ್ತೆ. ಚಾರ್ಜಿಂಗ್ ಕೇಸ್ ನಲ್ಲಿ ನಮಗೆ 18 ಗಂಟೆಗಳ ಕಾಲ ಚಾರ್ಜಿಂಗ್ ಟೈಮ್ ಇರುತ್ತೆ. ಮತ್ತೆ ಇದರಲ್ಲಿ ನಮಗೆ ಅನ್ರಿವೈಲ್ಡ್ ಸ್ಟೀರಿಯೋ ಸೌಂಡ್ ಎಫೆಕ್ಟ್ ಅನ್ನ ಕೂಡ ಕೊಡ್ತಿದ್ದಾರೆ, ಮತ್ತೆ ವಾಯ್ಸ್ ಅಸಿಸ್ಟೆಂಟ್ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ, ಮತ್ತೆ ಇದರಲ್ಲಿ ನಮಗೆ ಬ್ಲೂಟೂತ್ ನ 5.0 ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಟೈಪ್ ಸಿ ನ ಚಾರ್ಜಿಂಗ್ ಇಂಟರ್ಫೇಸ್ ಅನ್ನ ನೋಡ್ಕೊಬಹುದು. ಸೊ ಹಾಗಾದ್ರೆ ಇದರ ಒಂದು ಪ್ರೈಸ್ ಅನ್ನ ನೋಡೋದಾದ್ರೆ 1799 ರೂಪಾಯಿ ಅಂತ ಇಟ್ಟಿದ್ದಾರೆ. ಸೊ ನನಗೆ ಅನ್ನಿಸ್ದಂಗೆ ಸ್ವಲ್ಪ ಜಾಸ್ತಿ ಅಂತಾನೆ ಅನ್ನಿಸ್ತಾ ಇದೆ. ಮತ್ತೆ ಈ ಒಂದು ಪ್ರಾಡಕ್ಟ್ ಅನ್ನ ಈಗ ಅನ್ಬಾಕ್ಸ್ ಮಾಡಿ ಇದು ಪ್ರಾಡಕ್ಟ್ ನೋಡ್ಲಿಕ್ಕೆ ಹೇಗಿದೆ, ಹೇಗೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ, ಮತ್ತೆ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತಾನು ಹೇಳ್ತೀನಿ. ಸೊ ಮಿಸ್ ಮಾಡ್ಕೊಳ್ತೇನೆ, ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಈ ಒಂದು ಬಾಕ್ಸ್ ನೋಡಕ್ಕೆ ಈ ತರ ಇದೆ. ಈ ಒಂದು ಕಾರ್ಡ್ ನಲ್ಲಿ ಇದನ್ನ ಯೂಸ್ ಮಾಡೋದು ಹೇಗೆ ಅಂತೆಲ್ಲ ಹಾಕಿದ್ದಾರೆ. ಮತ್ತೆ ಒಂದು ಯೂಸರ್ ಗೈಡ್ ಕೂಡ ಇದೆ. ಮತ್ತೆ ಇವರ ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ 3 months ಎಕ್ಸ್ಟ್ರಾ ವಾರಂಟಿಯನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೊಬಹುದು. ಮತ್ತೆ ಚಾರ್ಜಿಂಗ್ ಕೇಸ್, ಸೊ ಒಳಗಡೆನೆ ಇದನ್ನ ಹಾಕಿ ಕೊಟ್ಬಿಟ್ಟಿದ್ದಾರೆ. ಸೊ ಈ ಒಂದು ಇಯರ್ಬಡ್ಸ್ ನೋಡ್ಲಿಕ್ಕೆ ಈ ತರ ಇದೆ. ಎಕ್ಸ್ಟ್ರಾ ಬಡ್ಸ್ ಮತ್ತೆ ಟೈಪ್ ಸಿ ನ ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಏರ್ಬಡ್ಸ್ ಅನ್ನ ಯೂಸ್ ಮಾಡಿ ಇದರ ಒಂದು ಕ್ವಾಲಿಟಿ ಅಂತ ನೋಡೋದಾದ್ರೆ ಆಡಿಯೋ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ತುಂಬ ಏನು ಚೆನ್ನಾಗಿಲ್ಲ. ಸೊ ನಾರ್ಮಲ್ ಆಗಿದೆ. ಮತ್ತೆ ಕಂಫರ್ಟಬಿಲಿಟಿಯನ್ನು ನೋಡೋದಾದ್ರೆ ಓಕೆ, ಕಿವಿಯಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹೊಸ ಡಿಸೈನ್ ಅಂತಾನೆ ಹೇಳ್ಬಹುದು, ಚೆನ್ನಾಗಿದೆ. ಸೊ ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೊಬಹುದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.